ಸುಮ್ಮನೆ ಅಟ್ಟಿಸ್ಕೊಂಡು ಬರ್ತಿರೋರ್ಗೆ ಕೇಳಿಸುತ್ತೆ. ಶಟ್ ಅಪ್. ಸುಹಾಸಿನಿ, ಇಲ್ಲಿ ಒಳ್ಳೊಳ್ಳೆ ಆಯ್ಕೆ ಇದೆ ತಾನೆ. ಆಮೇಲೆ ಇಲ್ಲಿ ಇರೋದ್ರಲ್ಲೇ ಯಾವುದೋ ಒಂದನ್ನು ತಗೊಳ್ಳೋಕೆ ಹಾಗಾಗಬಾರ್ದು. ಏನಮ್ಮ ನೀನು ಆ ಥರ ಇದ್ದಿದ್ದು ನಾನು ಇಲ್ಲಿಗೆ ಬರ್ತಿದ್ದ? ಅದು ಹಾಗಲ್ಲ ಕಡೆ, ಇದನ್ನೆಲ್ಲ ನಾವು ಪ್ರತಿದಿನ ತಗೊಳ್ಳಲ್ಲ ಅಲ್ವಾ. ತಗೊಳ್ಳೋವಾಗಲೇ ಒಳ್ಳೇದನ್ನ ನೋಡಿ ತಗೋಬೇಕು. ಅದಕ್ಕೆ ಹೇಳಿದೆ. ಇಲ್ಲಿ ಒಳ್ಳೊಳ್ಳೆ ಡಿಸೈನೇ ಇರುತ್ತೆ, ನಿನಗೆ ಏನು ಬೇಕೋ ಅದನ್ನ ತಗೋಬೋದು. ನಡಿ. ನಮಸ್ತೆ ಸುಹಾಸಿನಿ ಮೇಡಮ್, ತುಂಬ ದಿನ ಆಯಿತು ನೀವು ಈ ಕಡೆ ಬಂದು. ಮನೇಲಿ ಮದುವೆ ಬಂತು, ಅದಕ್ಕೆ ಬಂದಿದ್ದೀವಿ. ಮದುವೆಗೆ ಬೇಕಾಗಿರೋ ಒಡವೆಗಳೆಲ್ಲ ಬೇಕು. ಖಂಡಿತ ಮೇಡಮ್, ಸಣ್ಣ ಮೂಗ್ಬಟ್ಟಿಂದ ಹಿಡಿದು ಡಾಬು ಬಾಜೂರು ಬಂದಿವರೆಗೂ ನೀವು ಇಲ್ಲೇ ತೊಗೊಂಡು ಹೋಗ್ಬೋದು. ಈಗಂತೂ ಹೊಸ ಹೊಸ ಡಿಸೈನ್ ಬಂದಿದೆ, ತುಂಬ ಚೆನ್ನಾಗಿದೆ ಮೇಡಮ್. ಅದು ಬೇಕಾಗಿರೋದು ನಮಗೆ. ಇವರು ನಮ್ಮಮ್ಮ. ಶಾಪಿಂಗ್ ಮುಗಿಸಿ ಹೋಗೋವರೆಗೂ ಒಬ್ಬ ಹುಡುಗನ್ನ ನಮ್ಮ ಜೊತೆನೆ ಬಿಟ್ಬಿಡಿ. ನಮ್ಮಮ್ಮಂಗೆ ಅಷ್ಟು ಈಸಿಯಾಗಿ ಯಾವುದೂ ಇಷ್ಟ ಆಗಲ್ಲ. ನಿಮ್ಮ ಹುಡುಗ ತೋರಿಸ್ತಾ ಹೋದ್ರೆ ಆದಷ್ಟು ಬೇಗ ನಮ್ಮ ಶಾಪಿಂಗು ಮುಗಿಯುತ್ತೆ, ನಿಮ್ಗೆ ಯಾವ ಪ್ರಾಬ್ಲಮೂ ಇರಲ್ಲ. ಅಯ್ಯೋ, ಇದರಲ್ಲಿ ಪ್ರಾಬ್ಲಮ್ ಏನಿದೆ ಮೇಡಮ್? ಒಬ್ಬ ಅಲ್ಲ, ಇಬ್ಬರನ್ನ ನಿಮ್ಮ ಜೊತೆ ಕಳಿಸ್ತೀನಿ. ಸತೀಶ್, ಆ ಹೊಸ ಹುಡುಗನ ಕರ್ಕೊಂಡು ನೀನು ಇವ್ರ ಜೊತೆ ಇರು. ಇವ್ರಿಗೆ ಏನು ಬೇಕು ಎಲ್ಲ ತೋರಿಸು. ಹಾಗೆ ಆ ಹೊಸ ಹುಡುಗನಿಗೂ ಕಸ್ಟಮರ್ ಜೊತೆ ಹೇಗಿರಬೇಕು ಅಂತ ಗೊತ್ತಾಗುತ್ತೆ. ಹಾಂ ಮೇಡಮ್, ಬನ್ನಿ. ಧ್ರುವ 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 ಅಯ್ಯೋ, ಯಾಕೆ ಕಿರ್ಚಾಡ್ತಿದ್ಯಾ ಅಂಜು? ಸ್ವಲ್ಪ ಮೆತ್ತಗೆ ಮಾತಾಡೋಕ್ಕಾಗಲ್ವಾ? ಅಪ್ಪ ಮಲಗಿದ್ದಾರೆ. ಅಕ್ಕ, ಅದೇನಾಯ್ತಂದ್ರೆ? ಯಾಕೆ ಅಗಾಡ್ತಿದ್ಯಾ? ಏನಾಯ್ತೆ? ಸಮಾಧಾನ ಮಾಡ್ಕೊಳ್ಳೆ, ಆಮೇಲೆ ನಿನಗೆ ಉಸಿರಾಡೋದಕ್ಕೂ ಪ್ರಾಬ್ಲಮ್ ಆಗುತ್ತೆ. ಅಕ್ಕ, ದೊಡ್ಡ ಅನಾಹುತ ಆಗ್ಬಿಟ್ಟಿದೆ. ಅದು ವಿಕ್ಕಿ ಬಾಬಾ ಆ ದೇವ್ರ ಹತ್ರ ಮದುವೆ ಚೆನ್ನಾಗಿ ನಡೀಲಿ ಅಂತ ಬೇಡ್ಕೊಂಡಾಗ ಎಡಗಡೆಯಿಂದ ಪ್ರಸಾದ ಆಗಿತ್ತು. ಏನೋ ಅಶುಭ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನೀನು ನೋಡಿದ್ರೆ ವಿಕ್ಕಿ ಬಾಬಾ ಏನೇನೋ ಅಂತ ಹೇಳ್ತಿದ್ಯಲ್ಲೇ.
ಏನಾಯ್ತೆ ಅವರಿಗೆ? ಅಕ್ಕ, ವಿಕ್ಕಿ ಬಾವಂಗೆ ಏನೂ ಆಗಿಲ್ಲ, ಆದ್ರೆ ಮುಂದೆ ಏನೋ ಆಗುತ್ತೆ ಅಂತ ಅನಿಸ್ತಿದೆ ಅಕ್ಕ. ಮುಂದೇನೇ ಆಗುತ್ತೆ? ಏನೇ ಹೇಳ್ತಿದ್ಯಾ ಅಕ್ಕ? ನಿಜನಾ? ದೇವ್ರಾಣೆ ನಿಜ ಅಕ್ಕ. ವಿಕ್ಕಿ ಬಾವ ಯಾಕೋ ನಾರ್ಮಲ್ ಆಗಿದ್ರು ಅಂತ ಅನ್ನಿಸ್ತಾನೆ ಇರಲಿಲ್ಲ. ನಾರ್ಮಲ್ ಆಗಿಲ್ಲ ಅಂದ್ರೆ ಏನೇ ಅರ್ಥ? ಅದು ವಿಕ್ಕಿ ಬಾಬಾ ಒಂದ್ ಕಡೆ ವಾಲ್ಕೊಂಡಿದ್ದಂಗಿತ್ತು. ಸಾರಿಕಾ ಅಕ್ಕ ಎಚ್ಚರವಾಗಿ ಇದ್ಲು, ಆದ್ರೆ ವಿಕ್ಕಿ ಬಾವಂಗೆ ಎಚ್ಚರ ಇರಲಿಲ್ಲ ಅನ್ಸುತ್ತೆ. ಅವ್ರಿಗೇನೋ ಆಗಿದೆ ಅಕ್ಕ. ತಲೆ ಮೇಲೆ ತಡ್ತೀನಿ ನಿನಗೆ. ಅವರಿಬ್ರು ಕ್ಲೈಂಟ್ ಮೀಟಿಂಗಿಗೆ ಹೋಗಿದ್ದಾರೆ. ವಿಕ್ಕಿ ಅವ್ರಿಗೆ ಅವಳ ಜೊತೆ ಹೋಗಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಅವರು ನಿದ್ದೆ ಮಾಡ್ತಿದ್ರು ಅನ್ಸುತ್ತೆ. ನೀನು ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೊಂಡು ನನ್ನೂ ಎದುರಿಸ್ತಿದ್ಯಾ ಕಣೆ. ಇವತ್ತು ಹಾಗಲ್ಲಕ್ಕ, ನಾನು ನಿನಗೆ ಹೇಗೆ ಹೇಳಿ? ಪರಮಾನಂದ, ಹೇಳಿದ್ದೇನೆ ಪದೇ ಪದೇ ಎಷ್ಟು ಸಲ ಹೇಳ್ತೀಯ? ಛೀ, ನೋಡು, ಬೆಳಗಿನ ನನ್ನ ಮೂಡನ್ನ ಹಾಳು ಮಾಡಬೇಡ. ಅದೇನು Hello. Excuse me. Hello. Vasanti! ಸಾರಿ ಸಾರಿ. ಯಾವ ಲೆವೆಲ್ಗೆ ಸೈಕ್ ಇದ್ದಾಳೆ ಇವಳು? ಅಯ್ಯೋ, ಯಾರಮ್ಮ ನೀನು? ಅಜ್ಜಿ, ನಾನಿಲ್ಲಿ ಹೇಗೆ ಬಂದೆ? ಅದೇ ಅಮೂಲ್ಯ, ಇದೇನ ಒಬ್ಬಳೇ ಬಂದಿದ್ಯಾ? ಸೈಕೋಮನ್ ಎಲ್ಲೆಲ್ಲೋ ಓಡ್ತಾಳೆ. ಅರೇ, ನನ್ನ ಮೊಮ್ಮಗ ಮೊದಲನೇ ಸಲ ಒಡವೆ ಅಂಗಡಿಗೆ ಬರ್ತಿದ್ದಾನೆ. ನಾನು ಇದೇ ಮೊದಲನೇ ಸಲ ನೋಡ್ತಿರೋದು. ಇದಕ್ಕೆಲ್ಲ ಕಾರಣನೇ ನೀನು ಅಮೂಲ್ಯ. ಬಾರೋ ಬೇಜಾಂತು, ಬಾರೇ. ಸೈಕೋಮನ್ ಒಡವೆ ಅಂಗಡಿ ಒಡೆ ಯಾಕೆ ಬಂದೆ? ಒಳಗೆ ಬಂದ್ಮೇಲೆ ಗೊತ್ತಾಗಿದ್ದು ಇದು ಒಡವೆ ಅಂಗಡಿ ಅಂತ. ಸೀರಿಯಸ್ಲಿ? ಬಾ. ನಾನು ಯಾಕೆ ಇಲ್ಲಿಗೆ ಬಂದೆ? ಅಮ್ಮ ಬಾರೇ. ಹೆಂಗೆ?
ಬೇರಮ್ಮಯ್ಯ ನಾನು ಹೇಳಿದ್ದೀನಿ. ನೀನು ಯಾರು? ಹೋ ಆರ್ತೀರಾ? ಯಾಕೋ ಬ್ಲರ್ರಾಗಿ ಕಾಣಿಸ್ತಾ ಇದ್ದೀರಾ? ನನಗೆ ಆಕಾಶದಲ್ಲಿ ತೇಲ್ದಂಗೆ ಅನಿಸ್ತಿದೆ. ಐ ಆಮ್ ಫ್ಲೈಯಿಂಗ್. ಹೌದು ವಿಕ್ಕಿ ಅವರೇ, ನಾನು ಆರ್ತೀನಿ, ನಿಮ್ಮ ಆರ್ತಿನೇ. ನೀವು ಸ್ವಲ್ಪ ಕುಳ್ಳುಗಾದ್ರೆ ಹೇಗೆ? ಹೌದು, ನಾವು ಇಲ್ಲೇನು ಮಾಡ್ತಿದ್ದೀವಿ? ಒಂದು ಇಂಪಾರ್ಟೆಂಟ್ ಕೆಲ್ಸಕ್ಕೆ ಬಂದಿದ್ದೀವಿ ವಿಕ್ಕಿ ಅವರೇ. ಹೌದಾ? ಸರಿ. ನನಗೆ ಏನೂ ಗೊತ್ತಾಗ್ತಿಲ್ಲ. ನನಗೆ ಏನಾಗ್ತಿದೆ ಅಂತಲೇ ನಂಗೆ ಅರ್ಥ ಆಗ್ತಿಲ್ಲ. ಐ ಆಮ್ ವೆರಿ ಸಾರಿ. ಪರವಾಗಿಲ್ಲ, ನೀವು ತುಂಬ ಚೆನ್ನಾಗೇ ಇದ್ದೀರಾ. ನೀವು ನನ್ನ ತುಂಬ ಲವ್ ಮಾಡ್ತೀರಂತ ಸುಳ್ಳು ಹೇಳ್ತಿದ್ದೀರ ಅಲ್ವಾ? ಕಳ್ಳಿಗೆ ನೀವು. ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ ವಿಕ್ಕಿ ಅವರೇ. ಸೂಪರ್ ರೀ ನೀವು. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಈಗ? ಮದುವೆಗೆ. ಮದುವೆಗಾ? ಯಾರ್ದು? ಇನ್ಯಾರ್ದು? ನಮ್ಮದೇ. ಇವಳು ಇಲ್ಲೇನು ಮಾಡ್ತಿದ್ದಾಳೆ? ವೇದ, ನೀನು ಯಾವಾಗ ಬಂದೆ? ಅಮ್ಮ, ಅದು ಅಮ್ಮ, ನಿನ್ನ ಹತ್ರ ಮಾತಾಡಬೇಕು, ಬಾ. ಅವಳು ಏನು ಮಾಡ್ತಿದ್ದಾಳೆ ಇಲ್ಲಿ? ಇವರಿಬ್ಬರು ಪ್ರೀತಿ ವಿಚಾರ ಸುಹಾಸ್ನೆ ಗೊತ್ತಿಲ್ಲ ಅಲ್ವಾ? ಅಮ್ಮ, ನಿನ್ನನ್ನೇ ಕೇಳ್ತಾ ಇರೋದು. ಅಯ್ಯೋ, ಅವರಿಬ್ರು ಅದೇನೋ ಕೆಲಸದ ಮೇಲೆ ಒಟ್ಟಿಗೆ ಬಂದಿದ್ರು ಕಣೆ. ಹೇಗಿದ್ರು ಅವಳ ಅಕ್ಕನಿಗೆ ಅಲ್ವಾ ನಾವು ಒಡವೆ ತಗೊಳ್ತಾ ಇರೋದು. ಇಂಥ ಟೈಮಲ್ಲಿ ತಂಗಿ ಆದವಳ ಜೊತೆಲಿದ್ರೆ ಅಕ್ಕನಿಗೆ ಯಾವ ಥರದ ಒಡವೆ ಇಷ್ಟ ಆಗುತ್ತೆ ಅಂತ ಅವಳೇ ಹೇಳ್ತಾಳೆ. ಏನಾದೊಂದು ರೀಸನ್ ಹುಡುಕ್ತಾನೆ ಇರ್ತೀಯ. ಯಾಕೆ ಯಾವುದು ಸೆಲೆಕ್ಷನ್ ಮಾಡಬೇಕು ಅಂತ ನನಗೆ ಅರ್ಥ ಆಗಲ್ವಾ? ಅವಳೇ ಹೇಳಬೇಕಾ? ಮೊಸರಲ್ಲಿ ಕಲ್ಲು ಹುಡುಕೋದು ಅಂದರೆ ಇದೇ ನೋಡು. ಈಗ ಅವಳು ಬಂದಿದ್ದು ಒಳ್ಳೇದಾಯ್ತು. ನಿನ್ನ ಪಡೆಗೆ ನೀನು ಸುಮ್ಮನೆ ಇದ್ಬಿಡು.
लक्ष्मीपते ते गृहं स्मरामि देवीं वाचमजनयं देवास्तां विश्वरूपा पशवो वदन्ते आनो श्रेष्ठः आनादेनर्वागस्मानवत्सदेवो ध्रुवन्ते राजावरुणो ध्रुवं देवो बृहस्पतिः ध्रुवन्त इन्द्रश्चाग्निश्च राष्ट्रं आर्यतां ध्रुवम् ನೋಡಮ್ಮ, ಇವತ್ತಿಂದ ಕಾಯ ವಾಚ ಮನಸ ಇವನು ನಿನ್ ಗಂಡ ಆಗ್ತಾ ಇದ್ದಾನಮ್ಮ. ಅದಕ್ಕೋಸ್ಕರನೇ ಅಲ್ವಾ ನಾನು ಇಷ್ಟೆಲ್ಲ ಮಾಡಿದ್ದು. ನಾವಷ್ಟೇ ಅಲ್ಲ, ಇಡೀ ಜಗತ್ತೇ ನಾನು ಇವರು ಗಂಡ ಹೆಂಡತಿ ಅಂತ ಒಪ್ಕೊಳ್ಬೇಕಾಗತ್ತೆ. ಹಾಗಾದರೆ ಜಾತಕದ ವಿಚಾರದಲ್ಲಿ ಅವತ್ತು ಸುಳ್ಳು ಹೇಳಿದ್ದಕ್ಕೆ ಇವತ್ತು ಬೆಲೆ ಬಂದಂಗೆ ಆಯಿತು. ನೀವು ಶಾಸ್ತ್ರ ಜಾತಕದ ಫಲಗಳನ್ನು ಮೀರಿ ಮದುವೆ ಆದ್ರಿ ಅಂದರೆ ನಿನ್ನ ಹುಡುಗನ ಹಿಂದೆ ಸಾವು ಹೆಡೆ ಎತ್ತಿ ನಿಲ್ಲುತ್ತಮ್ಮ. ಅದರಿಂದ ಸ್ವಲ್ಪ ಟೈಮ್ ಬೈ ಮಾಡೋಕ್ಕಾಯ್ತೆ ಹೊರತು ಬೇರೇನು ಲಾಭ ಆಗಲಿಲ್ಲ. ಬಟ್ ಸ್ಟಿಲ್ ಸ್ವಲ್ಪ ಹೆಲ್ಪ್ ಆಯಿತು ಬಿಡಿ. ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇಂಗ್ರೀಗಂ ಸ್ಮರಾಮಿ. ಓಂ ಸುಮುಖಸ್ಥೇಕದಂ ತಸ್ತಾಕಬಲೋ ವಿದ್ಗುಣಗಃ. ಎಲ್ಲ ಥರ ಟ್ರೈ ಮಾಡಾಯಿತು, ಆದರೆ ಯಾರ ಪ್ಲ್ಯಾನು ವರ್ಕ್ ಆಗಲಿಲ್ಲ. ಇವತ್ತು ನನ್ನ ಮಾಸ್ಟರ್ ಪ್ಲ್ಯಾನ್ ವರ್ಕ್ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾನು ವಿಕ್ರಾಂತ್ ಗಂಡ ಹೆಂಡತಿ. ವಿಕ್ಕಿ, ಇದೆಲ್ಲ ನಿನಗೆ ಕನಸ್ತರ ಅನಿಸ್ತಿರುತ್ತೆ. ಅದೇ ನಾನು ಮಿಕ್ಸ್ ಮಾಡಿರೋ ಪೌಡರ್ ಸ್ಪೆಷಾಲಿಟಿ. ನಿನ್ ಬುದ್ಧಿಗೂ ನಿನ್ ಮನ್ಸಿಗೂ ಏನು ಗೊತ್ತಾಗ್ತಿರಲ್ಲ. ಕಾಂತಣ್ಣ, ಇದು ಅರ್ಜೆಂಟಲ್ಲಿ ಅಪ್ಪು ಕೆಲಸ ಅಲ್ಲ. ನಾವು ಹೋಮ್ವರ್ಕ್ ಮಾಡಬೇಡ. ಅದೇನು ಹೋಮ್ವರ್ಕ್ ಮಾಡ್ತೀಯೋ ಕಾಂತಣ್ಣ, ಈ ಜೇಮ್ಸ್ ಬಾಂಡ್ ಕೆಲಸ ನೀವು ಆಫೀಸಲ್ಲಿ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಟಕ ಟಕ ಹೊಡೆದಂಗಲ್ಲ. ಅಪ್ಪ, ಅದೇನಾದ್ರೂ ಮಾಡು, ಒಟ್ಟಲ್ಲಿ ಬೇಗ ಮಾಡು ಅಷ್ಟೇ. ಮಾಂಗಲ್ಯ ಚೈನ್ ತಗೊಂಡು ಬನ್ನಿ. ವೇದಾಂತ, ತಾಳಿ ಹೇಗಿದೆ ಅಂತ ನೋಡು. ಅಜ್ಜಿ, ಈ ಪ್ರಶ್ನೆ ಕೇಳೋದಕ್ಕೆ ನಿಮಗೆ ನನ್ನ ಬಿಟ್ಟರೆ ಬೇರೆ ಯಾರೂ ಸಿಗಲಿಲ್ಲ. ನನಗಿದೆಲ್ಲ ಎಲ್ಲಿ ಗೊತ್ತಾಗುತ್ತೆ ಅಜ್ಜಿ? ನೀವೇ ನೋಡಿ ಡಿಸೈಡ್ ಮಾಡಿ. ಗೊತ್ತು ಮಾಡ್ಕೋಬೇಕು ಕಣೋ. ಇದೆಲ್ಲ ನಿನ್ನ ಅತ್ತಿಗೆ ಆಗೋವಳಿಗೆ ತಗೊಳ್ತಾ ಇರೋದು. ಸರಿ ಕೊಡಿ. ಎದ್ದು ಬಂದು ನೀನೇ ನೋಡ. ಅಜ್ಜಿ, ನೀವು ತುಂಬಾ ವಿಚಿತ್ರ ಅಜ್ಜಿ. ಎದ್ದು ಬಾರ. ಬೇರೆ ಒಡವೆಗಳು ನೋಡ.